ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹನ್ನೊಂದು ಡಾಕ್ಯುಮೆಂಟ್ ಪ್ಲಸ್ ಆಧಾರ್, ಇದು 12 ಡಾಕ್ಯುಮೆಂಟನ್ನು ಚುನಾವಣಾ ಆಯೋಗ ಏನು ಘೋಷಣೆ ಮಾಡಿದೆ ಅದರದ್ದು ಲಿಸ್ಟನ್ನು ಕೊಟ್ಟಿದ್ವಿ. ಇದಕ್ಕೆ ಮಾಹಿತಿಗೋಸ್ಕರ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೇಲೆ ಹೇಳಿದರೆ ERO will issue notice to those electors whose previous SAR electoral rolls details provided in the enumeration form are either not available or do not match the database. ಅಂದರೆ 2002ರಲ್ಲಿ ತಮ್ಮ ಹೆಸರು ಇಲ್ಲವೋ ಅದಲ್ಲೋ ಅಥವಾ ಹೆಸರು ಇದ್ದು ಸಮೇತ ಕೆಲವು ಮಿಸ್ಮ್ಯಾಚ್ ಇದ್ದ ಸಂದರ್ಭದಲ್ಲಿ ನೋಟಿಸ್ ಕೊಡಬೇಕಾಗಬಹುದು ಎಂದು ಅದರಲ್ಲಿ ಕಂಡೀಷನ್ ಇರ್ತದೆ. ಆ ನೋಟಿಸ್ ಕೊಡುವ ಸಂದರ್ಭದಲ್ಲಿ ತಮ್ಮಿಂದ ಯಾವ ದಾಖಲಾತಿಯನ್ನು ಪಡೆದು ವೆರಿಫೈ ಮಾಡಿದ್ದಾರೆ ERO ಅವರು ಎಂದು ನೋಡುವಾಗ these are the 12 documents which voters can provide. ಯಾವ ಡಾಕ್ಯುಮೆಂಟ್ ಹೇಳಬೇಕಾದ್ರೆ ಎನಿ ಐಡೆಂಟಿಟಿ ಕಾರ್ಡ್ ಆರ್ ಪೆನ್ಷನ್ ಪೇಮೆಂಟ್ ಆರ್ಡರ್ issued by regular employee or pensioner of any central government or state government PSU, any identity card or certificate document issued by India, issued in India by the government or local authority, banks, post office, LIC, PSU prior to 1787. ಆಮೇಲೆ ಬರ್ತ್ ಸರ್ಟಿಫಿಕೇಟ್ issued by the government authority, passport, matriculation or education certificate issued by the recognized boards and universities, permanent residence certificate, forest rights certificate, OBC, SC, ST or any caste certificate issued by the competent authority, national list of citizens, family register maintained by government officials, any land or house allotment certificate and Aadhaar as directed on. भारत ने हमेशा समस्याओं के समाधान के लिए डायलॉग और डिप्लोमेसी को प्राथमिकता दी है. हॉर्मोज को फ्री, ओपन और सेफ बनाए रखना ये हमारी सबसे बड़ी प्राथमिकता है. इस विषय में अंतर्राष्ट्रीय कानूनों का पालन आवश्यक है. ब्रदर, भारत हर परिस्थिति में यूएई के साथ कंधे से कंधा मिलाकर खड़ा है और आगे भी खड़ा रहेगा. जल्द से जल्द शांति और स्थिरता की बहाली के लिए भारत हर संभव सहयोग देने के लिए तैयार है. ब्रदर, हमारी कॉम्प्रिहेंसिव स्ट्रेटेजिक पार्टनरशिप को निरंतर नई ऊंचाइयों तक पहुंचाने के लिए मैं आपका हृदय से बहुत बहुत अभिनंदन करता हूं. जनवरी में आपकी भारत यात्रा के दौरान हमने आपसी सहयोग को क्वालिटेटिवली अपग्रेड करने पर सहमति जताई. इतने कम समय में भी हमने सभी विषयों में उल्लेखनीय प्रगति की. दोनों टीमों के बीच भी करीबी संपर्क रहा. आज जिस तरह की परिस्थिति है इसमें भारत और यूएई की स्ट्रेटेजिक साझेदारी, इसका महत्व कई गुना बढ़ गया. हम आने वाले समय में हर क्षेत्र में साथ मिलकर के आगे बढ़ते रहेंगे. ಕಾರ್ಯಕ್ರಮವನ್ನು ನೀಡುವ
ಡಾಕ್ಟರ್ ದ.ರಾ ಬೇಂದ್ರೆ ಕಾವ್ಯ ಪ್ರಶಸ್ತಿಯನ್ನು ನೀಡಿ ಒಂದು 20-30 ಹೊರಗಿನ ಯುವಕರೊಬ್ಬ ಓದಿದ ಇದ್ದವನು ಫಾರ್ಮಲ್ ಆದ ಇಂಗ್ಲಿಷಲ್ಲಿ ಇದ್ದವನು ಕೂಡ ತನ್ನ ತೀವ್ರ ಸಂವೇದನೆಯ ಮೂಲಕ ಕೊಡ್ತಾ ಇರುವುದು ಬಹಳ ವಿಶಿಷ್ಟವಾದದ್ದು. ಇಲ್ಲಿಗೆ ಕರೆತಂದು ಇಲ್ಲಿ ಒಂದು ನನ್ನ ಮೆಚ್ಚಿನ ಕವಿಯಾದಂತಹ ಬೇಂದ್ರೆಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಿರುವುದು ನನಗೆ ತುಂಬ ಸಂತೋಷ ಮತ್ತು ಸಮಾಧಾನವನ್ನು ತಂದುಕೊಟ್ಟಿದೆ. ಕರ್ನಾಟಕ ಸಂಘದ ಕಾರ್ಯಕ್ರಮಗಳು ಹೀಗೆ ಮುಂದುವರಿತಾ ಇರಲಿ ಮತ್ತು ಇದು ಎಲ್ಲಿಯೂ ಎಂದೂ ಸ್ವತಂತ್ರವಾಗಿಯೇ ಕೆಲಸ ಮಾಡ್ತಾ ಇರುವ ಆಗಲಿ ಅಂತೇಳಿ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೇನೆ. ಕೊಡ್ತಾ ಇರೋದು ನನಗೆ ಹೆಚ್ಚಿನ ಸಂತೋಷವನ್ನು ತಂದಿದೆ. ತೀರಂಶ್ರೀ ನಿಜವಾಗಿಯೂ ನಮ್ಮ ಕನ್ನಡ ನಾಡು ಕಂಡ ಅತ್ಯಂತ ಶ್ರೇಷ್ಠ ಪ್ರತಿಭಾವಂತರು, ಸೃಜನಶೀಲರು, ವಿದ್ವಾಂಸರು. ನಿಜವಾಗಿಯೂ ಅವರ ವಿದ್ವತ್ ವಿಲಾಸ ಇದೆಯಲ್ಲ, ನಾವು ನೆನಪಿಸ್ಕೊಳ್ಬೇಕಾದ್ದು ವಿದ್ವತ್ ವಲಯದ ಪ್ರತಿನಿಧಿಯನ್ನು ಆಗಿರುವಂಥವ್ರು. ಅವರ ಹೆಸರಿನಲ್ಲಿ ಈ ಪ್ರಶಸ್ತಿ ಸಿಗ್ತಾ ಇರೋದು ಸಹಜವಾಗಿ ಗೌರವ ಮತ್ತು ಸಂತೋಷ ಅಂತ ಭಾವಿಸಿದ್ದೀನಿ. ಸಾಧನೆಯನ್ನು ಕನ್ನಡದ ಶ್ರೇಷ್ಠ ಇಬ್ಬರು ಸಾಧಕರಿಗೆ ಕೊಡ್ತಾ ಇರೋದು ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ ನಮಗೆ ಬಹಳ ಸಂತೋಷದ ವಿಷಯ. ಕರ್ನಾಟಕ ಸಂಘ 96 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳಂಥ ಕನ್ನಡದ ದೇಗುಲ, ಕನ್ನಡದ ಸಂಸ್ಥೆ. ಎಸ್ ವಿ ರಂಗಣ್ಣವರ ಅಧ್ಯಕ್ಷತೆಯಲ್ಲಿ 1943ರಲ್ಲಿ ಬೇಂದ್ರೆ ಅವರು ಗಂಗಾವತರಣ ಓದಿದ್ದು ಸಹ ಇದೇ ಕರ್ನಾಟಕ ಸಂಘದ ಆವರಣದಲ್ಲಿ. ಇದು ಕೊಡ್ತೇವೆ, ಆಸ್ಪತ್ರೆ ಕೊಡ್ತೇವೆ. ಅದೇ ರೀತಿ ನಾವು ಏನು ನಮ್ಮ ಜನರ ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಸ್ಪಂದನೆ ಮಾಡ್ತೇವೆ ಅನ್ನೋಂಥ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಅದೇ ರೀತಿ ಬೇರೆ ಎಲ್ಲಿ ಕೂಡ ಒಂದು ಎಂಥದ್ದು ಒಂದು ಧಾರ್ಮಿಕ ಅಥವಾ ಬೇರೆ ನೆಲೆಯಲ್ಲಿ ಏನಾದರೂ ಒಂದು ಮಾತುಕತೆ ಆದರೆ ನಮ್ಮ ಮೊದಲಿಗೆ ಬಂದು ಮಾತಾಡುವಂಥವ್ರು ಉಡುಪಿ ಚಿಕ್ಕಮಗಳೂರಿನ ಸಂಸದರು. ಆದರೆ ಈ ನೀಟ್ ಪರೀಕ್ಷೆ ಆಗಿ ಪೇಪರ್ ಲೀಕ್ಔಟ್ ಆಗಿ ಇಷ್ಟು ದಿವಸ ಆಯಿತು. ಯಾರಾದರೂ ಒಬ್ಬ ಉಡುಪಿಯ MLAಗಳಾಗಲಿ MP ಗಳಾಗಲಿ ಅಥವಾ ಏನು ನಾವು ಧರ್ಮದ ವಿಷಯದಲ್ಲಿ ಮಾತಾಡ್ತೇವೆ ಅಂತ ಹೇಳ್ತಾರೆ. ಈಗ ನಿನ್ನೆ ತಾನೇ ನಮ್ಮ ಕಾರ್ಕಳ ಸುನೀಲ್ ಕುಮಾರ್ ಅವರು, ಅದೇ ರೀತಿ ನಮ್ಮ ಭರತ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಎಲ್ಲ 2 ಜಿಲ್ಲೆಯ MP ಗಳು ಮಕ್ಕಳ ಕೇಸರಿ ಶಾಲಾ ಬಗ್ಗೆ, ಹಿಜಾಬಿನ ಬಗ್ಗೆ ಏನು ವಾಗ್ವಾದವನ್ನು ಮಾಡ್ತಿದ್ದಾರೆ. ಅವರು ಈ ನೀಟ್ ಪರೀಕ್ಷೆ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತೇಳಿ ನಾವು ಒಂದು ಕೇಳ್ತೇವೆ. ಯಾಕಂತೇಳಿ ನೀಟ್ ಪರೀಕ್ಷೆ ಬರೆದಂಥ ಮಕ್ಕಳು ಹಿಂದೂಗಳಲ್ವಾ, ಅಥವಾ ಅವರಿಗೆ ಏನು ಪರೀಕ್ಷೆ ಬರೆದು ಅವರು ಎಜುಕೇಷನ್ ಮಾಡುವಂಥದ್ದು ಅವ್ರದ್ದು ಹಕ್ಕಲ್ವಾ, ಕೇಳುವಂಥದ್ದು ಅವ್ರ ಹಕ್ಕಲ್ವಾ? ಯಾಕೆ ನೀವು ಮಾತಾಡೋದಿಲ್ಲ? ಕೇವಲ ನೀವು ಏನಂತ ಹೇಳಿದರೆ ಧಾರ್ಮಿಕ ವಿಷಯದಲ್ಲಿ ಹಿಜಾಬಿನ ಬಗ್ಗೆ ಅಥವಾ ಕೇಸರಿ ಶಾಲಾ ಬಗ್ಗೆ ಮಾತಾಡಲಿಕ್ಕೆ ಮಾತ್ರ ನೀವು ಸೀಮಿತನ, ಕೇವಲ ನೀವು ಕೋಮುಗಲಭೆ ಮಾಡಲಿಕ್ಕೆ ಮಾತ್ರ ಸೀಮಿತನ ಅನ್ನುವಂಥದ್ದನ್ನು ನೀವು ಜನಗಳ ಮುಂದೆ ಸ್ಪಷ್ಟಪಡಿಸಬೇಕು. ಇಲ್ಲ ಅಂತ ಹೇಳಿದರೆ ನಿಮ್ಮ ಎಲ್ಲ MLAಗಳ ಕಚೇರಿಗೆ ನಮ್ಮ ಯುವ ಕಾಂಗ್ರೆಸ್ ಪಡೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತದೆ. ನೀವು ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋಂಥ ಈ ಮಾತನ್ನು ಈ ಮುಖಾಂತರ ಹೇಳ್ತಾ ಮುಂದಿನ ಈ ವಿಷಯದ ಬಗ್ಗೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.